ಇನ್ನು ಜನಾರ್ದನ ರೆಡ್ಡಿ ಕಪ್ಪು ಹಣ ಬಿಳಿಯಾಗಿಸಿದಂತಹ ಕೆಎಎಸ್ ಅಧಿಕಾರಿ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕಾರ್ ಚಾಲಕ ರಮೇಶ್ ಗೌಡ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಅಧಿಕಾರಿ ಭೀಮಾ ನಾಯ್ಕನನ್ನ ಕಲಬುರಗಿಯ ಮಾವನ ಮನೆಯಲ್ಲಿ ಬಂಧಿಸಿ ಕಂಬಿ ಹಿಂದೆ ತಳ್ಳಲಾಗಿದೆ. ಆದರೂ ನಾನು ತಪ್ಪೇ ಮಾಡಿಲ್ಲ ಅಂತ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ವಾದಿಸಿದ್ದಾರೆ. ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ಕಡೆಗೂ ಪೊಲೀಸರ ಬಲೆಗೆ ಬಿದ್ದ ಕೆಎಎಸ್ ಅಧಿಕಾರಿ ಭೀಮಾ ನಾಯ್ಕ್ ಕಾರ್ ಚಾಲಕ ರಮೇಶ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಸಂಬಂಧ ನಿನ್ನೆ ಬಂಧಿಸಲಾಗಿದೆ. ಕಲಬುರಗಿಯ ಮಾವನ ಮನೆಯಲ್ಲಿ ಅಡಗಿ ಕುಳಿತಿದ್ದಾಗ ಮಂಡ್ಯ ಹಾಗೂ ಕಲಬುರಗಿ ಪೊಲೀಸರು ಜಂಟಿಯಾಗಿ ಕೊರಳು ಪಟ್ಟಿ ಹಿಡಿದು ಪೊಲೀಸ್ ಮಾವನ ಮನೆಗೆ ಶಿಫ್ಟ್ ಮಾಡಿದ್ದಾರೆ. ಭೀಮಾ ನಾಯ್ಕ್ ಅಂತ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ. ಅವರ ಸಂಬಂಧಿಯೊಬ್ಬರ ಮನೆಯಲ್ಲಿ ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆಗೆ ಗುಲ್ಬರ್ಗ ನಗರದಲ್ಲಿ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಆಮೇಲೆ ಮಂಡ್ಯದಿಂದ ಅಧಿಕಾರಿಗಳು ಬಂದಿದ್ದಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಅವ್ರ ವಶಕ್ಕೆ ಒಪ್ಪಿಸಿದ್ದೀವಿ. ನಂತರದಲ್ಲಿ ಅವ್ರ ಮುಂದಿನ ತನಿಖೆ ಏನಿದೆ ಅದನ್ನು ಅವ್ರು ಮಾಡುತ್ತಾರೆ. ಗಣಿ ಧಣಿ ರೆಡ್ಡಿ ಮಗಳ ಮದುವೆಗೆ 100 ಕೋಟಿ ಕಪ್ಪು ಹಣ ಬಿಳಿ ಮಾಡುವಲ್ಲಿ ಭೀಮಾ ನಾಯ್ಕ್ ಪ್ರಮುಖ ಪಾತ್ರ ವಹಿಸಿದ್ದ ಗಂಭೀರ ಆರೋಪ ಇವರ ಮೇಲಿದೆ. ಆದರೂ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವ ಕೆಎಎಸ್ ಅಧಿಕಾರಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ನಿರಪರಾಧಿ ಅಂತಾನೆ ವಾದಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಸಂಗತಿ. ಅವನು ಬೇಕಂತ ಹೇಳಿ ಏನೋ ಬೇಕಾದಷ್ಟು ಏನೇನೋ ಬರೆದಿದ್ದಾರೆ. ಅದು ಬರೆದಿರೋದು ತನಿಖೆ ನಡೀತಾ ಇದೆ. ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ದೇವರು ಕಾಪಾಡ್ತಾನೆ ಅಂತ ನಮಗೆ ಭರವಸೆ ಇದೆ. ಅದು ಯಾರಿಗೂ ನಾವು ಮೋಸ ಮಾಡಿಲ್ಲ, ಮುಂದೆನೂ ಮೋಸ ಮಾಡಿಲ್ಲ, ಹಿಂದೆನೂ ಮೋಸ ಮಾಡೋದಿಲ್ಲ. ದೇವರು ನಮ್ಮಲ್ಲೇ ಇದ್ದಾನೆ. ಇದು ಸಾಧ್ಯನೇ ಇಲ್ಲ. ಸತ್ಯಕ್ಕೆ ದೂರವಾದ ಸಂಗತಿ. ಒಬ್ಬ ತಹಸೀಲ್ದಾರ್ 100 ಕೋಟಿ ಮಾಡೋಕ್ಕಾಗುತ್ತೇನ್ರಿ? ವಾರದಿಂದ ತಲೆಮರೆಸಿಕೊಂಡಿದ್ದ ಭೀಮಾ ನಾಯ್ಕ್ ಬಂಧನವಾಗಿದೆ. ಕಾರ್ ಚಾಲಕ ರಮೇಶ್ ಡೆತ್ ನೋಟ್ ಅಸಲಿತನ ಹಾಗೂ ಕೆಎಎಸ್ ಅಧಿಕಾರಿಯ ಸತ್ಯ ಮಿಥ್ಯ ಪೊಲೀಸ್ ತನಿಖೆಯಲ್ಲಿ ಇನ್ನಷ್ಟೇ ಹೊರಬರಬೇಕಿದೆ. ಕಲಬುರಗಿಯಿಂದ ಕ್ಯಾಮರಾಮನ್ ಇಂದ್ರಜಿತ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್.